ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿ ಅಕ್ರಮವನ್ನ ತಡೆಗಟ್ಟಲಾಗಿದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ ಇತ್ತು. ಬಹುತೇಕ ಕಡೆ ಕಂಟ್ರೋಲ್ ಆಗ್ತಾ ಇದೆ ಅಕ್ರಮಗಳು ಅಂತ ನಾವು ಭಾವಿಸಿದ್ವಿ. ಆದ್ರೆ ಅಗೇನ್ ರಾಜ್ಯದ ಜೈಲುಗಳಲ್ಲಿ ಜೋರಾಗ್ತಾ ಇದೆಯಂತೆ ನಶೆಯ ಘಾಟು. ಜೈಲುಗಳಲ್ಲಿ ಡ್ರಗ್ ಪರೀಕ್ಷೆ ವೇಳೆ ಹಲವರಿಗೆ ಪಾಸಿಟಿವ್ ಬಂದಿದೆ, ಅಂದ್ರೆ ಅವರಿಗೆ ಡ್ರಗ್ಸ್ ಸಿಗ್ತಾ ಇದೆ ಅಂತ ಅರ್ಥ. ವಿಚಾರಣೆ ದಿನ ಕೈದಿಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿದೆಯಂತೆ ಮಾದಕ ವ್ಯಸನ. ಪಾಸಿಟಿವ್ ಬಂದ ಕೈದಿಗಳ ಸ್ಯಾಂಪಲ್ ಮತ್ತೆ ನಿಮಾನ್ಸ್ಗೆ ರವಾನೆ ಮಾಡಲಾಗಿದೆ. ರಿಪೋರ್ಟ್ ಬಂದ ನಂತರ ವ್ಯಸನದ ಮಟ್ಟ ನೋಡಿ ಚಿಕಿತ್ಸೆಯನ್ನ ನೀಡಲಾಗುತ್ತಂತೆ ಕೈದಿಗಳಿಗೆ. ಯೂರಿನ್ ಸ್ಯಾಂಪಲ್ ನಲ್ಲಿ ಡ್ರಗ್ಸ್ ಟೆಸ್ಟ್ ಅನ್ನ ಜೈಲಿನ ವೈದ್ಯರು ಮಾಡಿದ್ದಾರೆ, ಅದರಲ್ಲಿ ಪಾಸಿಟಿವ್ ಬಂದಿದೆ. ಈ ವೇಳೆ ಯೂರಿನ್ಗೆ ನೀರು ಮಿಶ್ರಣ ಮಾಡಿ ಕೈದಿಗಳು ಕಳ್ಳಾಟ ಮಾಡಿದ್ದಾರಂತೆ ಕೆಲವರು. ಹೀಗಾಗಿ ನಿರ್ದಿಷ್ಟ ಪಾಸಿಟಿವ್ ಸಂಖ್ಯೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. 10% ಮಾತ್ರ ಪರೀಕ್ಷೆಯನ್ನ ಜೈಲಿನ ವೈದ್ಯರು ಮಾಡೋದಕ್ಕೆ ಸಾಧ್ಯ ಅಂತೆ. ಉಳಿದಂತೆ ಹಂತ ಹಂತವಾಗಿ ಮುಂದೆ ಎಲ್ಲರಿಗೂ ಕೂಡ ಪರೀಕ್ಷೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ಒಟ್ಟು 5 ಮಾದರಿಯ ಮಾದಕ ವಸ್ತುಗಳ ಪರೀಕ್ಷೆ ಆಗಿದೆಯಂತೆ. MDMA, ಗಾಂಜಾ, ಹೆರಾಯಿನ್, ಕೊಕೇನ್ ಸೇರಿ 5 ರೀತಿಯ ಮಾದರಿಯ ಟೆಸ್ಟ್ಗಳಾಗಿದೆ. ಬೆಂಗಳೂರು, ಮೈಸೂರು ಜೈಲಿನಲ್ಲಿ ಎಲ್ಲಾ ಮಾದರಿಯ ಡ್ರಗ್ಸ್ ಪರೀಕ್ಷೆ ಆಗಿದೆಯಂತೆ. ಉಳಿದ ಜೈಲುಗಳಲ್ಲಿ ಕೇವಲ ಗಾಂಜಾ ಸೇವನೆಯ ಪರೀಕ್ಷೆಯನ್ನ ಸಿಬ್ಬಂದಿ ಮಾಡಿದ್ದಾರೆ. ಅಲ್ಲಿಗೆ ಇನ್ನೂ ಕೂಡ ನಶೆಯ ಘಾಟು ನೋಡೋದಕ್ಕೆ ಸಿಗ್ತಾ ಇದೆ ಹಲವು ಜೈಲುಗಳಲ್ಲಿ. ರಾಜ್ಯದಲ್ಲಿರುವಂತಹ ಹಲವು ಜೈಲುಗಳಲ್ಲಿ ಇನ್ನೂ ಕೂಡ ಹಂಗಾದ್ರೆ ಗಾಂಜಾ ಸಪ್ಲೈ ಆಗ್ತಾ ಇದೆಯಾ, ಡ್ರಗ್ಸ್ ಸಪ್ಲೈ ಆಗ್ತಾ ಇದೆಯಾ ಇಂಥ ಪ್ರಶ್ನೆಗಳಿದೆ. ಯಾಕಂದ್ರೆ ಕೈದಿಗಳನ್ನ ಈ ರೀತಿ ಟೆಸ್ಟ್ಗೆ ಒಳಪಡಿಸಿದಾಗ ಪಾಸಿಟಿವ್ ಬರಬಾರ್ದು. ಪಾಸಿಟಿವ್ ಬರ್ತಾ ಇದೆ ಅಂದ್ರೆ ಅವರಿಗೆ ಸಿಗ್ತಾ ಇದೆ ಅಂತ. ಹಂಗಾದ್ರೆ ಯಾರು ತಂದು ಕೊಡ್ತಿದ್ದಾರೆ, ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ಇಷ್ಟು ದಿನಗಳ ಕಾಲ ಯಾವಾಗ ಪರಪ್ಪನ ಅಗ್ರಹಾರದ ಅಕ್ರಮಗಳು ಬೆಳಕಿಗೆ ಬಂತು ಆಗ ಕಡಿವಾಣ ಹಾಕುವಂತ ಪ್ರಯತ್ನಗಳಾಯ್ತು. ಬಹುತೇಕ ಜೈಲುಗಳಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಂತ ನಾವು ಭಾವಿಸಿದ್ವಿ. ಬಟ್ ಈಗ ಅಗೇನ್ ಕೈದಿಗಳನ್ನ ಟೆಸ್ಟ್ ಮಾಡಿದಾಗ ನಶೆ ಇದೆ, ಅದರ ಪಾಸಿಟಿವ್ ಬರ್ತಾ ಇದೆ ಅಂದ್ರೆ ಅಗೇನ್ ಅವ್ರಿಗೆ ಡ್ರಗ್ಸ್ ಸಿಗ್ತಾ ಇದೆ ಅಂತ ಅರ್ಥ. ಮತ್ತೆ ಸಿಗ್ತಾ ಇದೆಯಾ, ಇದು ಪ್ರಶ್ನೆ ಇದೆ. ಶ್ರುತಿ, ಇಲ್ಲಿ ಜೈಲುಗಳಲ್ಲಿ ನಡೀತಕ್ಕಂಥ ಅಕ್ರಮಗಳಿಗೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಒಂದು ಸ್ಕೀಮನ್ನು, ಅಂದರೆ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಅದು ಏನು ಆ ಜೈಲಿನ ಮಾರ್ಪಾಡು ಮಾಡುವಂಥ ಒಂದು ಅಲ್ಲಿ ನಡೀತಕ್ಕಂಥ ಅಕ್ರಮಗಳಿರ್ಬೋದು, ಅಥವಾ ಅಧಿಕಾರಿಗಳ ಕಳ್ಳಾಟ ಇರ್ಬೋದು, ಅಧಿಕಾರಿಗಳ ಲಂಚಾವತಾರ ಇರ್ಬೋದು, ಅವೆಲ್ಲ ಕೃತ್ಯಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಒಂದು ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಜೈಲುಗಳ ಮೇಲೆ ಸರ್ಪ್ರೈಸ್ ವಿಸಿಟ್ ಮಾಡ್ತಕ್ಕಂಥದ್ದು, ಯಾವ ಕೈದಿ ವಿಚಾರಣಾ ದಿನ ಕೈದಿ ಇರ್ಬೋದು ಅಥವಾ ಸಜಾ ಕೈದಿ ಇರ್ಬೋದು, ಅವರು ಮೊಬೈಲ್ಗಳನ್ನು ಬಳಸ್ತಾ ಇದ್ದರೆ ಅಥವಾ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅಂತಹದನ್ನು ಪತ್ತೆ ಮಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲು ಮಾಡುವಂಥ ಕೆಲಸವನ್ನು ಸಹ ಮಾಡಲಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಹಾಗೂ ಮೈಸೂರಿನ ಜೈಲಿನಲ್ಲಿ ಇತ್ತೀಚೆಗೆ, ಅಂದರೆ ಏನು ಗಾಂಜಾವನ್ನು ಅಲ್ಲಿನ ಸಿಬ್ಬಂದಿಯೇ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಆರೋಪದ ಮೇಲೆ ಅಲ್ಲಿರ್ತಕ್ಕಂಥ ಕನ್ಸ್ಯೂಮರ್ಸ್ ಯಾರ್ಯಾರಿದ್ದಾರೆ, ಯಾವ ರೀತಿಯಾದಂಥ ಒಂದು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋದಕ್ಕೆ ಟೆಸ್ಟ್ಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಏನು MDMA ಇರ್ಬೋದು, ಹೆರಾಯಿನ್, ಗಾಂಜಾ ಜೊತೆಗೆ ಕೊಕೇನ್, ಈ ರೀತಿಯಾದಂಥ ಒಂದು 5 ಮಾದರಿಯ ಮಾದಕ ವಸ್ತುಗಳನ್ನು ಏನು ಸಹ ಅವರು ಸರ್ಪ್ರೈಸ್ ವಿಸಿಟ್ ಮಾಡಿದಾಗ, ರೈಡ್ ಮಾಡಿದಾಗ ಪತ್ತೆ ಆದಂಥ ವಸ್ತುಗಳ ಆಧಾರದ ಮೇಲೆ ಇಷ್ಟರ ಮಟ್ಟಿಗೆ ಕನ್ಸ್ಯೂಮರ್ಸ್ ಇದ್ದಾರೆ ಅಲ್ಲಿ, ಅಂದರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಕ್ಕಂಥವ್ರು ಎಷ್ಟು % ಇದ್ದಾರೆ ಅನ್ನೋದ್ರ ಬಗ್ಗೆ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಿಕ್ಕಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 10% ಸಜಾ ಕೈದಿಗಳು ಇದರಲ್ಲಿ, ಅಂದರೆ ಮಾದಕ ವಸ್ತುಗಳ ಸೇವನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿಲ್ಲ. ಆದರೆ ವಿಚಾರಣಾ ದಿನ ಕೈದಿಗಳು ಮಾದಕ ವಸ್ತುಗಳನ್ನು ಸೇವನೆ ಮಾಡೋದರಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಬಂದಿರತಕ್ಕಂಥ ಪಾಸಿಟಿವ್ ರಿಪೋರ್ಟ್ಸಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ವಿಚಾರಣಾ ದಿನ ಕೈದಿಗಳು ಆಗಷ್ಟೇ ಜೈಲಿಗೆ ಹೋಗಿರ್ತಾರೆ, ಅವರ ಕುಟುಂಬಸ್ಥರು ಸಹ ಅವರ ಮೇಲೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಅವ್ರ ಖರ್ಚಿಗೆ ಹಣ ಬೇಕು ಅಂದಾಗ ಪದೇ ಪದೇ ಕಳಿಸ್ಕೊಡ್ತಾ ಇರ್ತಾರೆ. ಹೀಗಾಗಿ ಅವರು ಈ ಒಂದು ನಶೆಯನ್ನು ಇಡಿಸ್ಕೊಳ್ಳೋದಕ್ಕೆ ಡ್ರಗ್ ಮೊರೆ ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಕೆಲವೊಂದಷ್ಟು ಸಜಾ ಕೈದಿಗಳು ಈ ಒಂದು ಟೆಸ್ಟ್ನಲ್ಲಿ ಭಾಗಿಯಾಗದೆ ಕಳ್ಳಾಟವನ್ನು ಆಡ್ತಾ ಇರ್ತಕ್ಕಂಥದ್ದು, ರಕ್ತದ ಮಾದರಿಯನ್ನು ಇರ್ಬೋದು ಅಥವಾ ಯೂರಿನ್ ಮಾದರಿಯನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಬಲವಂತವಾಗಿ ಕೊಡೋದಾದರೆ ಆ ಒಂದು ಯೂರಿನ್ ಸ್ಯಾಂಪಲ್ಸ್ಗೆ ನೀರನ್ನು ಮಿಕ್ಸ್ ಮಾಡಿ